ಜ್ಞಾನಕ್ಕೆ ಸರಿಸಮವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀ. ಜೀವನದಲ್ಲಿ ಕೆಲವರಿಗೆ ಯಶಸ್ಸು, ಕೆಲವರಿಗೆ ಶಾಂತಿ, ಕೆಲವರಿಗೆ ಸಂತೋಷ, ಹೀಗೆ ಪ್ರತಿಯೊಬ್ಬರದು ಭಿನ್ನ ಆಸೆಗಳು ಇವೆ. ನಾವು ಹಣವನ್ನು ಬೆನ್ನು ಹತ್ತಿ ಹೋದರೆ ಹಣ ಸಿಗುತ್ತದೆ, ಆದರೆ ಶಾಂತಿ ಸಿಗುತ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಹಣ, ಗುಣ, ಸುಖ, ಶಾಂತಿ, ಸಮೃದ್ಧಿ, ಯಶಸ್ಸು ಇವೆಲ್ಲವೂ ಕೂಡ ನಮಗೆ ಯಾವಾಗ ಸಿಗುತ್ತವೆ ಎಂದರೆ ನಾವು ಯಾವಾಗ ಜ್ಞಾನವನ್ನು ಪಡ್ಕೋತೀವಿ ಆವಾಗ ಇವೆಲ್ಲವೂ ಸಿಗುತ್ತವೆ ಎಂದು ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹೇಳಿದರು. ಅವರು ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಅಜಿತ್ ಬಾನೆ ಹಿರಿಯ ಪ್ರಾಥಮಿಕ ಹಾಗೂ ಹೊಸ ಪ್ರೌಢಶಾಲೆ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಜ್ಞಾನಕ್ಕೆ ಸರಿಸಮಾನವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅನ್ನ, ನೀರು, ಗಾಳಿ, ಬೆಳಕು ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯವೋ ಶಿಕ್ಷಣವೂ ಅಷ್ಟೇ ಅವಶ್ಯಕವಾಗಿದೆ ಎಂದರು. ನಂತರ ಐನಾಪುರ್ ಕೆಆರ್ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಕುಮಾರ್ ಮಲ್ಗಾಮೆ ಮಾತನಾಡಿ, ಪಠ್ಯಕ್ರಮ ಈ ಸಂಸ್ಥೆಯಲ್ಲೂ ಅದೇ ಇದೆ, ಬೆಂಗಳೂರಿನಲ್ಲೂ ಅದೇ ಇದೆ. ಲಕ್ಷ ಲಕ್ಷ ಶುಲ್ಕ ತುಂಬಿ ನಗರಗಳಲ್ಲಿ ಕಲಿತರು ಅಲ್ಲೂ ಅದನ್ನೇ ಪಾಠ ಮಾಡುವರು, ಇಲ್ಲೂ ಅದನ್ನೇ ಪಾಠ ಮಾಡುವರು. ಆದ್ದರಿಂದ ಮಕ್ಕಳು ಇದನ್ನು ಮನಸ್ಸಲ್ಲಿ ತೆಗೆದುಕೊಳ್ಳದೆ ಚೆನ್ನಾಗಿ ಅರ್ಥೈಸಿಕೊಂಡು ಕಲಿತಿದ್ದೇ ಆದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದರು. ಕಾರ್ಯಕ್ರಮವನ್ನು ಗಣ್ಯರಿಂದ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಮಕ್ಕಳಿಂದ ಸ್ವಾಗತ ಗೀತೆ ಮೂಲಕ ಗಣ್ಯರನ್ನು ಸ್ವಾಗತಿಸಿದರು. ಶಿಕ್ಷಕಿ ಕಲ್ಪನಾ ದರ್ಬಾರೆ ಶಾಲಾ ವಾರ್ಷಿಕ ವರದಿ ವಾಚನ ಮಾಡಿದರು. ನಂತರ ಮಕ್ಕಳಿಂದ ಹಲವು ಮನೋರಂಜನಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಪಟ್ಟಣ ಸಿಆರ್ಪಿ ಮುಜಕ್ಕೀರ್ ಬಾಗೆ, ಗ್ರಾಮೀಣ ಸಿಆರ್ಪಿ ಶಾನವಾಜ್ ಪಟೇಲ್, ಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ಹೊಸ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಎಸ್ ಟೊನ್ನೆ, ಬಿ ಶಂಕರಾನಂದ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಎಸ್ ಕಾಂಬ್ಳೆ, ಪದವಿ ಪೂರ್ವ ಪ್ರಾಚಾರ್ಯರಾದ ಕೆಎಂ ಮೊಳವಾಡೆ, ಅಜಿತ್ ಬಾನೆ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಎಸ್ಪಿ ಕಾಂಬ್ಳೆ, ಎಸ್ಎಂ ಹವಾಲ್ದಾರ್, ಆಶಾ ಗಾಡಿವಡ್ಡರ್, ಪಿಬಿ ವಟಗುಡೆ, ಎಕೆ ಯಲ್ಲಟ್ಟಿ, ಅಫ್ತಾಬ್ ಪಿಂತೋಡ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕಿ ಅರ್ಚನಾ ನಾಗರೇಶಿ ಸ್ವಾಗತಿಸಿದರೆ, ಬಿಆರ್ ಹೊನ್ನಕಟ್ಟಿ ನಿರೂಪಿಸಿದರು. ಕಾಯ್ದುಕೊಳ್ಳುತ್ತಿರುವ ನಮ್ಮೆಲ್ಲ ಸತ್ಕಾರವನ್ನು ಮಾಡಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಹಣ ಬೇಕು ಅಂತ ತಿಳ್ಕೊಂಡು ಹಣದ ಬೆನ್ನ ಹತ್ತಿ ಹೋದ್ರೆ ಹಣವನ್ನು ನಾನು ಗಳಿಸಬಹುದು, ಆದರೆ ನನಗೆ ಶಾಂತಿ ಸಿಗುತ್ತದೆ ಅನ್ನಲಿಕ್ಕೆ ಗ್ಯಾರಂಟಿ ಇಲ್ಲ. ಆದ್ರೂ ಒಂದು ಮಾತು ಹೇಳ್ತೇನೆ, ಹಣ ಮತ್ತು ಗುಣ ಮತ್ತು ಯಶಸ್ಸು, ಶಾಂತಿ, ಸುಖ, ಸಮೃದ್ಧಿ ಇವೆಲ್ಲವೂ ಕೂಡ ನಮಗೆ ಎಲ್ಲಿ ಸಿಗುತ್ತವೆ, ಯಾವಾಗ ಸಿಗುತ್ತವೆ ಅಂತಂದ್ರೆ ಯಾವಾಗ ಜ್ಞಾನವನ್ನು ನಾವು ಪಡೆದುಕೊಳ್ಳುತ್ತೇವೆ ಅವಾಗ ಇದೆಲ್ಲವೂ ಕೂಡ ನಮಗೆ ಬರ್ತದೆ. ಅದಕ್ಕ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸರಿಸಮಾನವಾಗಿರುವಂತದ್ದು ಈ ಜಗತ್ತಿನೊಳಗೆ ಏನೂ ಇಲ್ಲ. ಒಬ್ಬ ಮನುಷ್ಯನಿಗೆ ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಕುಲ, ಗೋತ್ರ ಯಾವುದೂ ಇಲ್ಲ. ಒಬ್ಬ ಮನುಷ್ಯನಿಗೆ ಅನ್ನ, ನೀರು, ಗಾಳಿ, ಬೆಳಕು ಎಷ್ಟು ಅವಶ್ಯಕವಾಗಿದೆಯೋ ಅಷ್ಟೇ ಅವಶ್ಯಕವಾಗಿ ನಮಗೆ ಬೇಕಾಗಿರುವುದು ಯಾವುದು ಅಂದ್ರೆ ಶಿಕ್ಷಣ. ಅದನ್ನು ನಾವು ಜ್ಞಾನ ಅಂತ ಕರಿತೇವೆ. ಬಹಳ ಜನ ಜ್ಞಾನವನ್ನ ಪಡಿಬೇಕಾದ ಸಮಯದೊಳಗ ಮಜಾ, ಮೋಜು, ಮಸ್ತಿ ಮಾಡಿ ಟೈಮ್ ಪಾಸ್ ಮಾಡ್ತಾರೆ. ಆದರೆ ಯಾವಾಗ ಮಿಕ್ಕಿ ಬರುತ್ತದ ಅವಾಗ ಅರಿವಾಗುತ್ತದ, ನಾನು ಜ್ಞಾನವನ್ನ ಪಡಿಬೇಕಾದ ಸಮಯದೊಳಗ ಲಕ್ಷ್ಯ ಕೊಡ್ಲಿಲ್ಲ ಅಂತ ವ್ಯಥೆ ಪಡ್ತಾರೆ. ಎಷ್ಟೋ ಜನ ಪಾಲಕರಿದ್ದೀರಿ, ನಿಮಗೆ ಶಾಲೆಗೆ ಕಳಿಸಬೇಕು, ನೀವು ಕಲಿಬೇಕಂದ್ರು ಮನೆಯೊಳಗ ವಾತಾವರಣ, ಕಲಿಸುವಂತಹ ವಾತಾವರಣ, ಒಂದು ಹಣ ಇರಬಹುದು ಅಥವಾ ಮನೆಯೊಳಗೆ ಸಾಮರ್ಥ್ಯ ಇರಬಹುದು, ತಂದೆ ತಾಯಿಗಳಲ್ಲಿ ಸಾಮರ್ಥ್ಯ ಇರಬಹುದು, ಅನುಕೂಲತೆಗಳು ಇರಲಿಲ್ಲ.
ಕಲಿಬೇಕು ಅನ್ನುವ ಆಸಕ್ತಿ ನಮಗೆ ಎಷ್ಟೋ ಜನರಿಗೆ ಇದ್ದಾಗ ಪಾಲಕರಂತಿದ್ರು, ನೀ ಶಾಲೆ ಕಲಿದು ಬೇಡಪ್ಪ, ದುಡಿಯಾಕ ಹೋಗು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅಂತಿದ್ರು. ಆದ್ರೆ ಇವತ್ತು ನಮ್ಮ ಪಾಲಕರು, ನಾವು ದುಡಿತೇವೆ, ಹಗಲು ರಾತ್ರಿ ದುಡಿತೇವೆ, ನೀವು ಶಾಲೆಗೆ ಹೋಗ್ರಿ, ನಮ್ಮ ಹಾಗೆ ನೀವು ದಡ್ಡರಾಗಬೇಡ್ರಿ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ, ಇವತ್ತು ಅವರಿಗೆ ಅರ್ಥ ಆಗ್ಯದ, ಈ ಸಮಾಜದಲ್ಲಿ ನಾವು ಬದುಕಬೇಕಾಗಿತ್ತು ಅಂದ್ರೆ ಶಿಕ್ಷಣ ಇತ್ತು ಅಂದ್ರೆ ನಮ್ಮ ಜೀವನ ಸುಖಮಯವಾಗ್ತದೆ. ಶಿಕ್ಷಣ ಇರಲಿಲ್ಲ, ಜ್ಞಾನ ಇರಲಿಲ್ಲ ಅಂತಂದ್ರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏನ್ ಮಾಡಬೇಕು ಅಂದ್ರೆ ಜ್ಞಾನಾರ್ಜನೆಯನ್ನ ಮಾಡಬೇಕು. ರಾಜ್ಯದಾದ್ಯಂತ ಇರತಕ್ಕಂತಹ ಪಠ್ಯಕ್ರಮ ಎಲ್ಲವೂ ಒಂದೇ. ಕುರ್ಚಿಯಲ್ಲಿ PUCಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇರುವ ಪಠ್ಯಕ್ರಮ ಅದೇ ಇದೆ, ಬೆಂಗಳೂರಿನಲ್ಲಿ ಓದುವಂತಹವರಿಗೂ ಅದೇ ಇದೆ, ಮೂಡುಬಿದಿರೆಯಲ್ಲಿ ಓದುವಂತಹವರಿಗೂ ಅದೇ ಇದೆ, ಊರಿನಲ್ಲಿ ಓದುವಂತಹವರಿಗೂ ಕೂಡ ಅದೇ ಇದೆ. ಇನ್ನು ಅದೇ ಇದ್ದಾಗ ನಾವು ಇಲ್ಲಿ ಬೇರೆ ಹೇಳೋದಿಲ್ಲ, ಅವರು ಅಲ್ಲಿ ಬೇರೆ ಹೇಳೋದಿಲ್ಲ. ವಿಜ್ಞಾನ ವಿಷಯ ಬಂದಾಗ H2O ಕುರ್ಚಿಯಲ್ಲಿ ನಾವು ಹೇಳುವಾಗ H2O ಇದು ನೀರಿನ ಫಾರ್ಮುಲಾ ಅಂತ ಹೇಳ್ತೀವಿ, ಸಿದ್ಧಾಂತ ಅಂತ ಹೇಳ್ತೀವಿ. ಬೆಂಗಳೂರಿನೊಳಗೆ ಅದೇನು H2O ಅಂತಂದ್ರೆ ಏನು ಚಹಾ ಅಂತ ಹೇಳ್ತಾರೆ ಅವರು, ಇಲ್ಲ, ಅಲ್ಲಿಯೂ ಕೂಡ ಅದು ನೀರೇ. 2+2 ನಮ್ಮಲ್ಲಿ 4 ಆಗ್ತದ. ಮೂಡುಬಿದಿರೆ ಒಳಗೆ 5 ಲಕ್ಷ ರೂಪಾಯಿ ಕೊಡ್ತೀರಿ, 2+2 ಎಷ್ಟಾಗ್ತದೆ ಅಲ್ಲಿ? ಲಕ್ಷಾಂತರ ಕೊಟ್ಟಿದ್ದೀರಿ ಅಂತ ಹೇಳಿ ಅಲ್ಲಿ ವಾಯುವಾಗೋದಿಲ್ಲ, ವಾಯು ಅಂತ ಹೇಳಿದ್ರೆ ಅಂಕ ಬರೋದಿಲ್ಲ. ಅಂತಹ ಒಂದು ವ್ಯವಸ್ಥೆ ಇದೆ. ಹೀಗಿರುವಾಗ ನಮ್ಮಲ್ಲಿ ಇದ್ದಿರ್ತಕ್ಕಂತಹ ಒಂದು ಬೆಳೆಸಿಕೊಂಡು ಹೋಗುವಂತಹ ಮನಸ್ಥಿತಿಯನ್ನು ತಂದುಕೊಳ್ಬೇಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿ ಹಾಗೂ ಪಾಲಕ ಪೋಷಕರಿಗೆ ಹೇಳಲಿಚ್ಛಿಸುವಂತಹ ಒಂದು ಕಿವಿಮಾತು ಏನು ಅಂತಂದ್ರೆ, ನಾವು ನಮ್ಮ ಮಕ್ಕಳಂತೆ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗುವಂತಹ ನಿಟ್ಟಿನಲ್ಲಿ ವಾಸ್ತವಿಕವಾಗಿರತಕ್ಕಂತಹ ಶಿಕ್ಷಣ, ವಾಸ್ತವಿಕವಾಗಿರತಕ್ಕಂತಹ ಜೀವನ ದರ್ಶನ, ಅಲೆಗಳ ಅಟ್ಟುವ ಖುಷಿ, ಜಲಕ್ಕೂ ಜಾರು ಬಂಡೆ ಆಡೋದೇ ಖುಷಿ, ನಮ್ಗೆ ಬೇಕು ಇಲ್ಲಿದೆ. डांस के साथ डायरेक्शन भी देना लगे मेरा बेटा हो मेरा क्यों
ಎಲ್ಲೂ ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಅಲ್ಲೇ ಪ್ರೀತಿಯ